ಆಲ್ರೆಡಿ ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು 10 to 11,000 ಒಳಗಡೆ ನೀವೇನಾದ್ರೂ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ನ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೆನೆ. ಸೊ ನಾನು ಒಂದು 5 ಸ್ಮಾರ್ಟ್ ಫೋನ್ ನ ಪಿಕ್ ಮಾಡಿದೀನಿ. ಸೊ ಅದರಲ್ಲಿ ಬೆಸ್ಟ್ ಕ್ಯಾಮ್ರಾ ಯಾವ್ದ್ರಲ್ಲಿ ಚೆನ್ನಾಗಿದೆ, ಬೆಸ್ಟ್ ಪ್ರೊಸೆಸರ್ ಯಾವುದು, ಅಂಡ್ ಹಾಗೆ ಗೇಮ್ ಕೂಡ ಆಡ್ಬೋದಾ, ಮತ್ತೆ ಅದ್ರ ಪ್ರೈಸ್ ಎಷ್ಟು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತು, ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇನ್ನು ಮೊದಲೇದಾಗಿ ರೆಡ್ಮಿ 13C 5G ಸ್ಮಾರ್ಟ್ ಫೋನ್. ರೆಡ್ಮಿ ನ ಇಷ್ಟಪಡೋರು ಈ ಸ್ಮಾರ್ಟ್ ಫೋನ್ ನ ಒಂದು ಆಪ್ಷನ್ ಆಗಿ ತಗೋಬಹುದು. ಇದ್ರ ಡಿಸೈನ್ ನ ಪ್ಲಾಸ್ಟಿಕ್ ಫ್ರೇಮ್ ಸ್ಟಾರ್ ಟ್ರೈಲ್ ಕಲರ್ ಇಂದ ಮಾಡಿದ್ದಾರೆ. ಅಂಡ್ ಇದರಲ್ಲಿ 6.7 ಇಂಚಿನ HD+90Hz ನ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಮೂವೀಸ್ ಗಳನ್ನ ಆರಾಮಾಗಿ ನೋಡಬಹುದು. ಅಂಡ್ ಪ್ರೈಮರಿ 50MP ಡ್ಯೂಯಲ್ ಕ್ಯಾಮ್ರಾ ಮತ್ತೆ ಫ್ರಂಟ್ ಅಲ್ಲಿ 5MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫೋಟೋಸ್ ಮತ್ತೆ ವಿಡಿಯೋ ಕ್ವಾಲಿಟಿನ ಒಂದು ಒಳ್ಳೆ ರೇಂಜ್ ಅಲ್ಲಿ ತಗೋಬಹುದು. ಅಂಡ್ ಇದರಲ್ಲಿ AI ಕಲರ್ ಕರೆಕ್ಷನ್ ಇರೋದ್ರಿಂದ ಫೋಟೋಸ್ ಮತ್ತೆ ವಿಡಿಯೋ ಕ್ವಾಲಿಟಿಗಳಲ್ಲಿ ಕಲರ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ MediaTek Dimensity 6100 ಪ್ರೊಸೆಸರ್ ನ ಕೊಟ್ಟಿರೋದ್ರಿಂದ ಒಂದು ಗೇಮ್ಸ್ ನ ಮಿಡ್ ರೇಂಜ್ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಅಂಡ್ ಹಾಗೆ ಮಲ್ಟಿಪಲ್ ಆಪ್ಸ್ ನ ಸ್ವಿಚ್ ಮಾಡಬಹುದು. ಅಂಡ್ ಇದರಲ್ಲಿ UFS 2.2 ಮತ್ತೆ DDR4X RAM ಕೊಟ್ಟಿರೋದ್ರಿಂದ ಡೇಟಾನ ರೀಡೈರೆಕ್ಟ್ ಈಸಿಯಾಗಿ ಮಾಡುತ್ತೆ. ಅಂಡ್ ಆಲ್ಸೋ ಇದರಲ್ಲಿ 3 years ನ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತೆ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕೊಡ್ತಾರೆ. ಅಂದಾಗೆ ಇದರಲ್ಲಿ ಬ್ಯಾಟರಿ ಎಷ್ಟಿದೆ ಅಂದ್ರೆ ಇದರಲ್ಲಿ 5000 mAh ಬ್ಯಾಟರಿ ಮತ್ತೆ 18 ವ್ಯಾಟ್ ನ ಸಪೋರ್ಟ್ ಮಾಡೋ ಅಡಾಪ್ಟರ್ ನ ಕೊಡ್ತಾರೆ. ಸೊ 2 days ನ ಆರಾಮಾಗಿ ಇದ್ರಲ್ಲಿ ರನ್ ಮಾಡಬಹುದು. ಅಂದಾಗೆ ಇದ್ರ ಪ್ರೈಸ್ ಬಂದು ಪ್ರೆಸೆಂಟ್ ಆಗಿ 10,499 ಇದೆ. ಬ್ಯಾಂಕ್ ಆಫರ್ ಎಲ್ಲ ಸೇರಿ ಒಂದು 10,000 ಗೆ ನೀವು ಬೈ ಮಾಡಬಹುದು. ಅಂಡರ್ 10,000 ಒಳಗೆ ಇದು ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸ್ಮಾರ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G. ಸ್ಯಾಮ್ಸಂಗ್ ಯೂಸರ್ ಗೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು ಡಿಸೈನ್ ಮತ್ತೆ ಲುಕ್ ಬಂದು ಡೀಸೆಂಟ್ ಆಗಿದೆ. ಅಂಡ್ ಹಾಗೆ ಇದರಲ್ಲಿ 6.5 ಇಂಚಿನ ಫುಲ್ HD+LCD ಗೊರಿಲ್ಲಾ 5 ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಮೂವೀಸ್ ಗಳನ್ನ ಕಲರ್ಫುಲ್ ಆಗಿ ನೋಡಬಹುದು. ಸ್ಯಾಮ್ಸಂಗ್ ಅವರದೇ ಆದ 1330 ಆಕ್ಟೋಕೋರ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಅಂಡ್ ಇದೇನು ಗೇಮಿಂಗ್ ಫೋನ್ ಅಲ್ಲ, ಬಟ್ ಆದ್ರೆ ಲೋ ಅಂಡ್ ಮಿಡ್ ರೇಂಜ್ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ನ ಆಡ್ಕೋಬಹುದು. ಇನ್ನು ಕ್ಯಾಮ್ರಾಗ್ ಬಂದ್ರೆ ಪ್ರೈಮರಿ 50MP ಮತ್ತೆ 2MP ರೇರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಅಲ್ಲಿ 13MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫೋಟೋಸ್ ಮತ್ತೆ ವಿಡಿಯೋ ಕ್ವಾಲಿಟಿ ಏನು ಮೋಸ ಇಲ್ಲ. ಸೊ ಇದರಲ್ಲಿ 2 years ಆಫ್ OS ಅಪ್ಡೇಟ್ ಮತ್ತೆ 4 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕೊಡ್ತಾರೆ. ಅಂದಾಗೆ ಈ ಸ್ಮಾರ್ಟ್ ಫೋನ್ ನ ಹೈಲೈಟ್ ಅಂದ್ರೆ ಅದು ಬ್ಯಾಟರಿ. ಇದರಲ್ಲಿ 6000 mAh ನ ಬಿಗ್ ಬ್ಯಾಟರಿನ ಕೊಟ್ಟಿದ್ದಾರೆ. ಸೊ ಇದರ ಪ್ರೈಸ್ ಬಂದು 4GB plus 128GB ವೇರಿಯಂಟ್ ನ ಸದ್ಯದ ಪ್ರೈಸ್ 10,990 ಇದೆ. ಅಂಡರ್ 10 to 11,000 ಒಳಗಡೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇರೋದು Moto G34 5G ಸ್ಮಾರ್ಟ್ ಫೋನ್. ಇದು ಕೂಡ ಒಂದು ಆಲ್ರೌಂಡರ್ ಫೋನ್ ಆಗಿದೆ. ಬಡ್ಜೆಟ್ ಅಲ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು ಡಿಸೈನ್ ಮಾತ್ರ ಒಂದು ಪ್ರೀಮಿಯಂ ಆಗಿ ಮ್ಯಾಟ್ ಫಿನಿಶ್ ಇಂದ ಮಾಡಿದ್ದಾರೆ. ಅಂಡ್ ಆಲ್ಸೋ ಇದರಲ್ಲಿ 6.5 ಇಂಚಿನ HD+ ನ IPS LCD ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಕೂಡ ಇದರಲ್ಲಿದೆ. ಅಂಡ್ ಹಾಗೆ ಕಲರ್ ಗ್ರೇಡಿಂಗ್ ಅಂತೂ ಮಸ್ತಾಗಿ ಕಾಣುತ್ತೆ ಫೋಟೋಸ್ ಮತ್ತು ವಿಡಿಯೋಗಳಲ್ಲಿ. ಅಂಡ್ ಮೂವೀಸ್ ನ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ನೋಡಬಹುದು. ಅಂದಾಗೆ ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಟೀರಿಯೋ ಸ್ಪೀಕರ್ ನ ಕೊಟ್ಟಿರೋದ್ರಿಂದ ಮ್ಯೂಸಿಕ್ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇನ್ನು ಕ್ಯಾಮ್ರಾಗ್ ಬಂದ್ರೆ ಪ್ರೈಮರಿ 50MP ಮತ್ತೆ 2MP ರೇರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಅಲ್ಲಿ 16MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಫೋಟೋಸ್ ಮತ್ತೆ ವಿಡಿಯೋಸ್ಗೆ ಅಂತ ಏನು ಮೋಸ ಆಗೋದಿಲ್ಲ. ಇನ್ನು ಪ್ರೊಸೆಸರ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 695 5G ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಸೊ ಮಲ್ಟಿಪಲ್ ಆಪ್ಸ್ ನ ಅಟ್ ಎ ಟೈಮ್ ಸ್ವಿಚ್ ಮಾಡಬಹುದು, ಏನು ತೊಂದರೆ ಆಗಲ್ಲ. ಅಂಡ್ ಹಾಗೆ ಗೇಮ್ಸ್ ನ ಕೂಡ ಒಂದು ಮಿಡ್ ರೇಂಜ್ ಅಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ಆಡಬಹುದು. ಅಂಡ್ ಆಲ್ಸೋ ಇದರಲ್ಲಿ UFS 2.2 ಅಂಡ್ DDR4X RAM ನ ಕೊಟ್ಟಿರೋದ್ರಿಂದ ಡೇಟಾನ ರೀಡೈರೆಕ್ಟ್ ಈಸಿಯಾಗಿ ಮಾಡುತ್ತೆ. ಇನ್ನು ಬ್ಯಾಟರಿ ಎಷ್ಟಿದೆ ಅಂದ್ರೆ ಇದರಲ್ಲೂ ಕೂಡ 5000 mAh ಬ್ಯಾಟರಿ ಕೊಟ್ಟಿರೋದ್ರಿಂದ ಆರಾಮಾಗಿ 2 days ಯೂಸ್ ಮಾಡಬಹುದು ಸಿಂಗಲ್ ಚಾರ್ಜ್ ಅಲ್ಲಿ. ಇದರ ಪ್ರೈಸ್ ಬಂದು ಪ್ರೆಸೆಂಟ್ ಆಗಿ 10,999 ಇದೆ. ಸೊ ಈ ಬಜೆಟ್ ಅಲ್ಲಿ ನಿಮ್ಗೆ ಇದು ಓಕೆ ಅನ್ಸಿದ್ರೆ ನೀವು ಬೈ ಮಾಡಬಹುದು. ಎರಡನೇ ಪ್ಲೇಸ್ ಅಲ್ಲಿ ಇರೋದು Poco M6 Pro 5G ಸ್ಮಾರ್ಟ್ ಫೋನ್. 10,000 ಒಳಗಡೆ ಒಂದು ಬೆಸ್ಟ್ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಇದು ಕೂಡ ಒಂದು ಬೆಸ್ಟ್ ಚಾಯ್ಸ್ ಆಗುತ್ತೆ. ಅಂಡ್ ಇದರ ಡಿಸೈನ್ ಪ್ರೀಮಿಯಂ ಗ್ಲಾಸ್ ಫಿನಿಶ್ ಇಂದ ಮಾಡಿದ್ದಾರೆ. ನೋಡಕ್ಕೆ ಒಂದು ಕಾಸ್ಟ್ಲಿ ಫೋನ್ ತರಾನೇ ಕಾಣುತ್ತೆ. ಅಂಡ್ ಇದರಲ್ಲಿ 6.7 ಇಂಚಿನ ಫುಲ್ HD+90Hz ನ ಅಡಾಪ್ಟಿವ್ ಸಿಂಕ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇದು 550 ನೀಟ್ಸ್ ಬ್ರೈಟ್ನೆಸ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಇದರಲ್ಲೂ ಕೂಡ 15MP AI ಡ್ಯೂಯಲ್ ಕ್ಯಾಮ್ರಾ ಪ್ಲಸ್ 2MP ರೇರ್ ಕ್ಯಾಮ್ರಾ ಅಂಡ್ ಆಲ್ಸೋ ಫ್ರಂಟ್ ಅಲ್ಲಿ 8MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಒಂದು 16MP ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಈ ಪ್ರೈಸ್ ರೇಂಜ್ಗೆ ಓಕೆ ಅನ್ಬೋದು. ಇನ್ನು ಇದರಲ್ಲಿ ಸ್ನ್ಯಾಪ್ಡ್ರಾಗನ್ Gen 2 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಮಲ್ಟಿಪಲ್ ಆಪ್ಸ್ ನ ಅಟ್ ಎ ಟೈಮ್ ಯೂಸ್ ಮಾಡಬಹುದು. ಅಂಡ್ ಹಾಗೆ ಗೇಮ್ಸ್ ನ ಕೂಡ ಒಂದು ಮಿಡ್ ರೇಂಜ್ ಸೆಟ್ಟಿಂಗ್ಸ್ ಅಲ್ಲಿ ಆಪರೇಟ್ ಮಾಡಬಹುದು. ಆಲ್ಸೋ ಇದರಲ್ಲಿ UFS 2.2 ಮತ್ತೆ DDR4X RAM ನ ಕೊಟ್ಟಿರೋದ್ರಿಂದ ಡೇಟಾನ ರೀಡ್ ರೇಟ್ ಸ್ಮೂತ್ ಆಗಿ ಮಾಡುತ್ತೆ. ಇನ್ನು ಬ್ಯಾಟರಿ ವಿಚಾರಕ್ಕೆ ಬಂದ್ರೆ ಇದರಲ್ಲೂ ಕೂಡ 5000 mAh ಬ್ಯಾಟರಿನ ಮತ್ತೆ 22.5 ವೋಲ್ಟ್ಸ್ ನ ಚಾರ್ಜರ್ ಸಪೋರ್ಟ್ ಮಾಡೋ ಅಡಾಪ್ಟರ್ ನ ಕೂಡ ಇದರಲ್ಲಿ ಕೊಡ್ತಾರೆ.
ಇದು ಕೂಡ ಆರಾಮಾಗಿ 2 ಡೇಸ್ನ ಯೂಸ್ ಮಾಡ್ಬೋದು ಸಿಂಗಲ್ ಚಾರ್ಜಲ್ಲಿ. ಸೊ ಇದು ಪ್ರೈಸ್ ಬಂದು ಪ್ರೆಸೆಂಟ್ ಆಗಿ 6+120GB ವೇರಿಯಂಟ್ನ 10,000 ಇದೆ. ನೋಡಿ ನಿಮ್ಮ ಬಜೆಟ್ 10,000 ಒಳಗಡೆ ಇದ್ದರೆ ಇದು ಕೂಡ ಒಂದು ಬೆಸ್ಟ್ ಚಾಯ್ಸ್ ಆಗುತ್ತೆ. ಸೊ ಫೈನಲಿ ಈ ಲಿಸ್ಟ್ನ ಮೊದಲನೇ ಸ್ಥಾನದಲ್ಲಿರೋದು ರಿಯಲ್ಮಿ C65 5G ಸ್ಮಾರ್ಟ್ಫೋನ್. ಗಾಯ್ಸ್, ಓವರ್ ಆಲ್ ಬೆಸ್ಟ್ ಪರ್ಫಾರ್ಮೆನ್ಸ್ಗೆ ಯಾವುದು ಅಂದರೆ ಈ ಲಿಸ್ಟಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅನ್ಬೋದು. ಬ್ಯಾಕ್ ಸೈಡಲ್ಲಿ ಕ್ಲಾಕ್ ಡಿಸೈನ್ನ ಟ್ರಿಪಲ್ ಕ್ಯಾಮ್ರಾನ ಇದ್ರಲ್ಲಿ ಕೊಟ್ಟಿದ್ದಾರೆ. ಈ ಫೋನ್ನ ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಕಾಸ್ಟ್ಲಿ ಫೋನ್ನ ಕೈಯಲ್ಲಿ ಇಟ್ಕೊಂಡಾಗೆ ಫೀಲ್ ಆಗುತ್ತೆ. ಫೆದರ್ ಮ್ಯಾಟ್ ಫಿನಿಶ್ ಇಂದ ಈ ಮೊಬೈಲ್ ಡಿಸೈನ್ನ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ 6.67 ಇಂಚಿನ HD+ LCD ಡಿಸ್ಪ್ಲೇನ ಕೊಡ್ತಾರೆ. ಆ್ಯಂಡ್ ಹಾಗೆ 120 Hz ರಿಫ್ರೆಶ್ ರೇಟ್, ಈ ಡಿಸ್ಪ್ಲೇ 500 to 625 ನೀಟ್ಸ್ ಬ್ರೈಟ್ನೆಸ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲೂ ಸಹ 50 MP AI ಡ್ಯುಯಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ 8 MP ಕೊಟ್ಟಿದ್ದಾರೆ. ಎಸ್, ಇದರಲ್ಲೂ ಕೂಡ 16 MP ಕೊಡಬೇಕಿತ್ತು, ಕೊಟ್ಟಿಲ್ಲ. ಸೊ ವಿಡಿಯೋಸ್ ಮತ್ತು ಫೋಟೋ ಕ್ವಾಲಿಟಿಗೇನು ಮೋಸ ಇಲ್ಲ. ಪ್ರೊಸೆಸರ್ ವಿಚಾರಕ್ಕೆ ಬಂದರೆ ಇದರಲ್ಲಿ 6300 ಪವರ್ಫುಲ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಮಲ್ಟಿಪಲ್ ಆ್ಯಪ್ಸ್ನ ಈಸಿಯಾಗಿ ಸ್ವಿಚ್ ಮಾಡ್ಬೋದು. ಆ್ಯಂಡ್ ಹಾಗೆ ಗೇಮ್ನ ಕೂಡ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸಲ್ಲಿ ಆಡ್ಬೋದು. ಆಲ್ಸೋ ಇದರಲ್ಲೂ ಕೂಡ UFS 2.2 ಮತ್ತು DDR4X RAM ಕೊಟ್ಟಿರೋದ್ರಿಂದ ಡೇಟನ್ನು ರೀಡ್ ರೇಟ್ ಈಸಿಯಾಗಿ ಮಾಡುತ್ತೆ. ಸೊ ಇದ್ರ ಪ್ರೈಸ್ ಪ್ರೆಸೆಂಟ್ ಆಗಿ 4+128GB ವೇರಿಯಂಟ್ದು 11,499 ಇದೆ. ಎಸ್, 1,500 ಸ್ವಲ್ಪ ಜಾಸ್ತಿನೇ, ಬಟ್ ವ್ಯಾಲ್ಯೂ ಆಫ್ ಮನಿ ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ಗೆ ಇದು ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಸೊ ಗಾಯ್ಸ್, ನೀವೇನಾದರೂ ಒಂದು ಒಳ್ಳೆ ಕ್ಯಾಮ್ರಾ ಬೇಕು ಮತ್ತು ಒಳ್ಳೆ ಫೋಟೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಬೇಕು ಅಂದರೆ ನೀವು Moto G34 ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 ಮತ್ತು Redmi 13Cಗೆ ಹೋಗ್ಬೋದು. ಇಲ್ಲ ಮಲ್ಟಿಪಲ್ ವರ್ಕ್ ಮಾಡ್ತೀನಿ ಮತ್ತು ಫೋನ್ ಸ್ಪೀಡ್ ಆಗಿರಬೇಕು ಅಂದರೆ ನೀವು Poco M6 Proಗೆ ಹೋಗ್ಬೋದು. ಆ್ಯಂಡ್ ಬಜೆಟಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಬೇಕು ಅಂದರೆ ನೀವು ರಿಯಲ್ಮಿ C65ಗೆ ಹೋಗ್ಬೋದು. ಈ ಕ್ಯಾಮ್ರಾ ಡಿಸೈನ್ ಮತ್ತು ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಸೊ ಏನೇ ಡೌಟ್ ಅಥವಾ ಕ್ವಶನ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಮರೀದಿರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕೂಡ ಬಾರಿಸಿ. ಬಾಯ್.